Hi friends, welcome to Spardha Karnataka YouTube channel. PSI exam ಗೆ ಸಂಬಂಧಿಸಿದಂತೆ ಪೇಪರ್ 1 ಪೇಪರ್ 2 ಈ ಎರಡೂ ವಿಷಯಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಆ್ಯಪ್ ಅಲ್ಲಿ ಸ್ಟಾರ್ಟ್ ಆಗಿದಾವೆ. ನೀವು ಈ ಆ್ಯಪ್ ಅನ್ನು ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಡೌನ್ಲೋಡ್ ಮಾಡುವ ಮುಖಾಂತರ ಈ ಕೋರ್ಸ್ಗಳಿಗೆ ನೀವು ಜಾಯ್ನ್ ಆಗಬಹುದು. ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಗಿರುವಂತಹ ಕಾಂಟ್ಯಾಕ್ಟ್ ನಂಬರ್ ಅನ್ನು ನೀವು ಕಾಂಟ್ಯಾಕ್ಟ್ ಮಾಡಿ. PSI ಗೆ ಸಂಬಂಧಿಸಿದಂತೆ ನಮಗೆ ಗೊತ್ತಿದೆ ಎರಡು ಪೇಪರ್ಗಳು ಬರ್ತವೆ, PSI 1 ಪೇಪರ್ 1 ಮತ್ತು ಪೇಪರ್ 2. ಪೇಪರ್ 1 ಡಿಸ್ಕ್ರಿಪ್ಟಿವ್ ಆನ್ಸರ್ ಆಗಿರುತ್ತೆ. ಇದು 50 ಮಾರ್ಕ್ಸ್ಗಳಿಗಿರುತ್ತೆ. ಈ 50 ಮಾರ್ಕ್ಸ್ಗಳಿಗೆ ಏನೆಲ್ಲ ಬರ್ತವೆ ಅಂತಂದರೆ ಎಸ್ಸೆ ರೈಟಿಂಗು ಅಂದರೆ ಪ್ರಬಂಧ ಬರವಣಿಗೆ, ಪ್ರಿಸೈಸ್ ರೈಟಿಂಗು ಸಾರಾಂಶ ಬರವಣಿಗೆ, ಮೂರನೇದು ಟ್ರಾನ್ಸ್ಲೇಷನ್ ಭಾಷಾಂತರ. ಇದರಲ್ಲಿ ಟ್ರಾನ್ಸ್ಲೇಷನಲ್ಲಿ ಕನ್ನಡ ಟು ಇಂಗ್ಲೀಷು, ಇಂಗ್ಲೀಷ್ ಟು ಕನ್ನಡ ಇರುತ್ತೆ. ಟೋಟಲ್ ಆಗಿ 50 ಮಾರ್ಕ್ಸ್ ಅಂತ ಹೇಳಿದೆ. ಈ 50 ಮಾರ್ಕ್ಸ್ಗಳು ಹೇಗೆ ಕೆಟಗರೈಸ್ ಆಗಿದೆ ಅಂತಂದರೆ ಎಸ್ಸೆ 20 ಮಾರ್ಕ್ಸ್ಗಿರುತ್ತೆ, ಪ್ರಿಸೈಸ್ ರೈಟಿಂಗು 10 ಮಾರ್ಕ್ಸ್ಗಿರುತ್ತೆ, ಟ್ರಾನ್ಸ್ಲೇಷನ್ನು 20 ಮಾರ್ಕ್ಸ್ಗಳಿರುತ್ತೆ. ಅಂದರೆ ಕನ್ನಡ ಟು ಇಂಗ್ಲೀಷು 10 ಮಾರ್ಕ್ಸು, ಇಂಗ್ಲೀಷ್ ಟು ಕನ್ನಡ 10 ಮಾರ್ಕ್ಸು, ಟೋಟಲ್ ಆಗಿ 20 ಮಾರ್ಕ್ಸ್ಗಿರುತ್ತೆ. ಈ 50 ಮಾರ್ಕ್ಸ್ಗಳಿಗೆ ಏನು ಡಿಸ್ಕ್ರಿಪ್ಟಿವ್ ಆನ್ಸರನ್ನು ಬರೀಬೇಕು. ಇದು 90 ನಿಮಿಷಗಳಲ್ಲಿ ನಾವು ಏನು ಮಾಡಬೇಕು, ಈ ಎಲ್ಲ ಏನು ವಿಷಯಗಳನ್ನು ನಾವು ಆನ್ಸರ್ ಮಾಡಬೇಕಾಗತ್ತೆ. ಸೊ ಈಗ ಪ್ರಮುಖವಾಗಿರುವಂತಹ ಒಂದು ಟಾಪಿಕ್ ಆದಂಥ ಎಸ್ಸೆಯನ್ನು ಹೇಗೆ ಬರೀಬೇಕು, ಯಾವ ರೀತಿ ನಾವು ಸ್ಟಾರ್ಟ್ ಮಾಡಬೇಕು, ಹೇಗೆ ಎಸ್ಸೆಯನ್ನು ನಾವು ಚೂಸ್ ಮಾಡಬೇಕು ಅಂತ ಸಂಪೂರ್ಣ ಮಾಹಿತಿಯನ್ನು ಇವತ್ತು ನಾನು ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಪ್ರಬಂಧ ಬರವಣಿಗೆ ಎಸ್ಸೆ. ಏನಿದು ಪ್ರಬಂಧ? ಅದಕ್ಕಿಂತ ಮುಂಚೆ ನಮಗೆ ಗೊತ್ತಿರಬೇಕು, ಪ್ರಬಂಧ ಅನ್ನೋದು ಒಂದು ಕಲೆ ಅಲ್ವಾ. ಪ್ರಬಂಧ ಈಸ್ ಅನ್ ಆರ್ಟ್, ಎಸ್ಸೆ ಈಸ್ ಅನ್ ಆರ್ಟ್. ಸೊ ಈ ಕಲೆಯನ್ನು ಹೇಗೆ ಕರಗತ ಮಾಡ್ಕೋಬೇಕು ಅಲ್ವಾ, ಯಾವೆಲ್ಲ ಅಂಶಗಳನ್ನು ನಾನು ಪ್ರಬಂಧ ಬರವಣಿಗೆಯಲ್ಲಿ ಅನುಸರಿಸಬೇಕು ಅನ್ನೋದನ್ನು ಇಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಹಾಗಾದರೆ ಪ್ರಬಂಧ ಅಂದ್ರೇನು? ಸೊ ಏನು, ವಾಟ್ ಈಸ್ ಅನ್ ಎಸ್ಸೆ? ಸೊ ಎಸ್ಸೆ ಅನ್ನೋದು ಒಂದು ನಿರ್ದಿಷ್ಟ ವಿಷಯದ ಬಗ್ಗೆ ನೀಡುವ ಒಂದು ಸಮಗ್ರ ವಿವರಣೆ, ಅದರ ಜೊತೆಗೆ ವಿಶ್ಲೇಷಣೆಯನ್ನು ನಾವು ಪ್ರಬಂಧ ಅಂತ ಕರಿತೀವಿ ಅಲ್ವಾ. ಏನು, ಹೋಲಿಸ್ಟಿಕ್. ಸೊ ಹೋಲಿಸ್ಟಿಕ್ ಎಕ್ಸ್ಪ್ಲನೇಷನ್, ಇದರ ಜೊತೆಗೆ ಎಕ್ಸ್ಪ್ಲನೇಷನ್ನ ಜೊತೆಗೆ ಆ ಒಂದು ವಿಷಯವನ್ನು ಏನು ಮಾಡಬೇಕು, ನಾವು ಅನಾಲಿಸಿಸನ್ನು ಮಾಡಬೇಕು. ಇವಾಗ ನಿರುದ್ಯೋಗ ಅಂತ ತಗೊಂಡ್ರೆ, ನಿರುದ್ಯೋಗ ಅಂದ್ರೇನು, ಭಾರತದಲ್ಲಿ ನಿರುದ್ಯೋಗ ಹೇಗಿದೆ, ನಿರುದ್ಯೋಗಕ್ಕೆ ಸಂಬಂಧಿಸಿದಂತಹ ಆಯೋಗಗಳು ಯಾವುದು, ಯಾವೆಲ್ಲ ವರದಿಗಳು ಬರ್ತವೆ, ಇದು ನಾವು ಏನಂತೀವಿ ಸಮಗ್ರ ವಿವರಣೆ ಅಂತ ಕರೆದ್ರೆ, ಅದರ ವಿಶ್ಲೇಷಣೆಯನ್ನು ಮಾಡಬೇಕಾಗುತ್ತೆ. ವಿಶ್ಲೇಷಣೆ ಅಂತಂದರೆ ಒಂದು ವಿಷಯವನ್ನು ನಾವು ಭೌಗೋಳಿಕವಾಗಿ ಅಲ್ವಾ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ನ್ಯಾಯಾಂಗಿಕವಾಗಿ, ವೈಜ್ಞಾನಿಕವಾಗಿ ಅಲ್ವಾ, ಇತಿಹಾಸಕ್ಕೆ ಸಂಬಂಧಪಟ್ಟಂತೆ, ಸಾಂವಿಧಾನಿಕವಾಗಿ ಏನು ಮಾಡಬೇಕು, 360 ಡಿಗ್ರಿ ಅಪ್ರೋಚನ್ನು ನಾವು ಕೊಡಬೇಕು. ಇದನ್ನು ನಾವೇನಂತ ಕರಿತೇವೆ, ಒಂದು ಪ್ರಬಂಧ ವಿಷಯದ ಅನಾಲಿಸಿಸ್ ಅಂತೇಳಿ ಕರಿತೀವಿ. ಸೊ ಒಂದು ಪ್ರಬಂಧವನ್ನು ಏನು, ಆ ಪ್ರಬಂಧದ ಸಮಗ್ರ ವಿವರಣೆಯ ಜೊತೆಗೆ ಆ ವಿಷಯವನ್ನು ನಾವು ಅನಾಲಿಸಿಸ್ ಮಾಡಬೇಕು. ಹೇಗೆ ಅನಾಲಿಸಿಸ್ ಮಾಡಬೇಕು, ಈ 360 ಡಿಗ್ರಿ ಅಪ್ರೋಚ್ ಅಂತ ಕರಿತೀವಿ ಅಲ್ವಾ. ನಾನು ಹೇಳಿದೆ, ಭೌಗೋಳಿಕವಾಗಿ, ಸಾಂಸ್ಕೃತಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ವೈಜ್ಞಾನಿಕವಾಗಿ ಆ ವಿಷಯಗಳು ಅದಕ್ಕೆ ಹೇಗೆ ಸಂಬಂಧಪಡ್ತವೆ, ಆ ಆಯಾಮಗಳಲ್ಲಿ, ಡೈಮೆನ್ಷನ್ಸ್ ಅಂತ ಕರಿತೀವಿ ಅಲ್ವಾ. ವಿವಿಧ ಆಯಾಮಗಳಲ್ಲಿ ನಾವೇನು ಮಾಡಬೇಕಾಗುತ್ತೆ, ಆ ಪ್ರಬಂಧವನ್ನು ಅಪ್ರೋಚ್ ಮಾಡಬೇಕು, ವಿಶ್ಲೇಷಣೆಯನ್ನು ಮಾಡಬೇಕು. ಹಾಗಾದರೆ ಈ ಪ್ರಬಂಧ ಅನ್ನೋದು, ಈ ಪ್ರಬಂಧದಲ್ಲಿ ಏನನ್ನು ಒಳಗೊಂಡಿದೆ, ಯಾವೆಲ್ಲ ಹಂತಗಳಿದ್ದಾವೆ ಅಂತ ನೋಡೋಣ. ಪ್ರಬಂಧದಲ್ಲಿ 3 ಹಂತಗಳು ಬರ್ತವೆ. ಒಂದು ಪೀಠಿಕೆ, ಇಂಟ್ರೊಡಕ್ಷನ್ ಅಂತ ಕರಿತೀವಿ. ಎರಡನೇದು ಪ್ರಬಂಧದ ಒಡಲು ಅಥವಾ ವಿಷಯ ವಿವರಣೆ, ಬಾಡಿ ಆಫ್ ದಿ ಎಸ್ಸೆ ಅಂತೇಳಿ ಕರಿತೇವೆ. ಮೂರನೇದು ಉಪಸಂಹಾರ, ಕನ್ಕ್ಲೂಷನ್ ಅಂತೇಳಿ ಕರಿತೀವಿ. ಒಂದು ಪ್ರಬಂಧ ಯಾವೆಲ್ಲ ಹಂತಗಳನ್ನು ಹೊಂದಿರಬೇಕು ಅಂತಂದರೆ ಪೀಠಿಕೆ, ವಿಷಯದ ಒಡಲು ಮತ್ತು ಉಪಸಂಹಾರವನ್ನು ಹೊಂದಿರಬೇಕು. ಈ 3 ಅಂಶಗಳನ್ನು ಇಟ್ಕೊಂಡು ಪ್ರಬಂಧವನ್ನು ಬಿಲ್ಡ್ ಮಾಡ್ತಾ ಹೋಗಬೇಕು. ಇಲ್ಲಿ ನಮಗೆ ಗೊತ್ತಿರೋ ಹಾಗೆ PSIಯಲ್ಲಿ ಏನು ಮಾಡ್ತಾರೆ, 5 ವಿಷಯಗಳನ್ನು ಕೊಡ್ತಾರೆ.
ಆ 5 ವಿಷಯಗಳಲ್ಲಿ ಪ್ರಮುಖವಾದಂತಹ ಅಂದರೆ ನಿಮಗೆ ಗೊತ್ತಿರುವಂಥ ಒಂದು ವಿಷಯವನ್ನು ಆಯ್ಕೆ ಮಾಡಿಕೊಂಡು ಪ್ರಬಂಧವನ್ನು ಬರೀಬೇಕಾಗುತ್ತೆ. ಎಷ್ಟು ಪದಗಳಲ್ಲಿ ಇರಬೇಕು, ಎಷ್ಟು ಪದಗಳ ಒಳಗೆ ಇರಬೇಕು ಅಂದರೆ 600 ಪದಗಳ ಒಳಗೆ ನಮ್ಮ ಪ್ರಬಂಧ ಇರಬೇಕಾಗುತ್ತೆ ಅಲ್ವಾ. ಸುಮಾರು ಎಷ್ಟು 6 ರಿಂದ 7 ಪೇಜ್ಗಳಲ್ಲಿ ನಾವು ಪ್ರಬಂಧವನ್ನು ಬರೀಬೇಕು. ಹಾಗಾದರೆ ಹೀಗೆ 600 ಪದಗಳಲ್ಲಿ ಈ ಒಂದು ಹಂತಗಳನ್ನು ಬಳಸ್ಕೊಂಡು ಪ್ರಬಂಧವನ್ನು ರಚಿಸಬೇಕು ಅಂತೇಳಿ ನಾವು ಸವಿವರವಾಗಿ ಇವಾಗ ತಿಳ್ಕೊಳ್ತಾ ಹೋಗೋಣ. ಮೊದಲನೇ ಹಂತ, ಫಸ್ಟ್ ಸ್ಟೇಜ್ ಯಾವುದು? ಪೀಠಿಕೆ. ಏನಿದು ಪೀಠಿಕೆ ಅಂದ್ರೇನು? ಇವಾಗ ನಿಮಗೆ ಈಸಿಯಾಗಿ ಹೇಳೋದಾದರೆ, ಒಂದು ಮೂವಿ ಬರ್ತಾ ಇದೆ. ಸೊ ಮೂವಿ ಬರಬೇಕಾದ್ರೆ ಏನು ಮಾಡ್ತಾರೆ, ಮೊದಲಿಗೆ ಏನು ರಿಲೀಸ್ ಮಾಡ್ತಾರೆ? ಟ್ರೈಲರು ಅಥವಾ ಟೀಸರ್ ಅಂತ ಹೇಳ್ತೀವಲ್ಲ, ಅದನ್ನು ರಿಲೀಸ್ ಮಾಡ್ತಾರೆ. ಸೊ ನಮಗೆ ಆ ಟ್ರೈಲರು ಆ ಟೀಸರನ್ನು ನೋಡಿದ್ರೆ ಏನು ಗೊತ್ತಾಗುತ್ತೆ? ಆ ಮೂವಿ ಹೇಗಿದೆ, ಅದು ಚೆನ್ನಾಗಿದೆಯೋ ಅಥವಾ ಚೆನ್ನಾಗಿಲ್ವೋ ಅಂತೇಳಿ ಗೊತ್ತಾಗುತ್ತೆ. ಅದೇ ರೀತಿಯಾಗಿ ಒಂದು ಪ್ರಬಂಧ ಚೆನ್ನಾಗಿದೆಯೋ ಅಥವಾ ಚೆನ್ನಾಗಿಲ್ಲ ಅಂಥೇಳಿ ಎವಾಲ್ಯೂಟರು ನಮ್ಮನ್ನು ಪರೀಕ್ಷಿಸುವುದು ಅಥವಾ ನಮಗೆ ಅವರು ಮಾರ್ಕ್ಸ್ ಕೊಡೋದು ಯಾವುದನ್ನು ನೋಡಿ? ಈ ಪೀಠಿಕೆಯನ್ನು ನೋಡಿ. ಹಾಗಾದರೆ ಈ ಪೀಠಿಕೆಯಲ್ಲಿ ಏನಿರುತ್ತೆ? ಪ್ರಬಂಧದ ಆರಂಭದಲ್ಲಿ ವಿಷಯದ ಸಮಗ್ರತೆ ಮತ್ತು ಮಹತ್ವವನ್ನು ತಿಳಿಸುವ ವಿಚಾರಗಳನ್ನು ಚಿಕ್ಕದಾಗಿ ಚೊಕ್ಕದಾಗಿ ಪ್ರಸ್ತಾಪಿಸಬೇಕು. ಅದನ್ನು ಪೀಠಿಕೆ ಅಂತ ಕರೀತಾರೆ ಅಲ್ವಾ. ನಮ್ಮ ಸಂವಿಧಾನವನ್ನು ನೋಡಿದ್ರೆ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳು, ಕರ್ತವ್ಯಗಳು, ಆಡಳಿತ ವ್ಯವಸ್ಥೆ ಹೇಗಿದೆ, ನ್ಯಾಯಾಂಗ ವ್ಯವಸ್ಥೆ ಹೇಗಿದೆ, ಸೊ ನಾವು ಎಷ್ಟೊಂದು ಸಮಗ್ರ ಮಾಹಿತಿಯನ್ನು ನೋಡ್ತೀವಲ್ವಾ. ಅದನ್ನು ಚಿಕ್ಕದಾಗಿ ಚೊಕ್ಕದಾಗಿ ತಿಳಿಸುವಂತಹದ್ದು ಯಾವುದು? ಮುನ್ನುಡಿ ಅಲ್ವಾ. ಸಂವಿಧಾನದ ಮುನ್ನುಡಿ ಅಥವಾ ಪೀಠಿಕೆ ಅಂತ ಏನು ಕರಿತೀವಿ. ಅದೇ ರೀತಿಯಾಗಿ ಪ್ರಬಂಧದ ಏನೆಲ್ಲ ಹೊಂದಿದೆ, ಒಂದು ವಿಷಯ, ಪ್ರಬಂಧದ ವಿಷಯ ಏನೆಲ್ಲ ಒಳಗೊಂಡಿದೆ ಅಂತ ತಿಳಿಸುವಂತಹ ಮೊದಲ ಹಂತ ಯಾವುದಾಗಿರುತ್ತೆ? ಪೀಠಿಕೆ ಆಗಿರುತ್ತೆ ಅಲ್ವಾ. ಹೇಗಿರಬೇಕು? ಚಿಕ್ಕದಾಗಿರಬೇಕು, ಚೊಕ್ಕದಾಗಿರಬೇಕು ಮತ್ತು ಮೌಲ್ಯಮಾಪಕರನ್ನು ಆಕರ್ಷಿಸಬೇಕು. ಅಂದರೆ ನಾವು ಸುಂದರವಾದ ವೊಕ್ಯಾಬುಲರಿಯನ್ನು ಬಳಸ್ಕೊಂಡು, ಪದ ಸಂಗ್ರಹಣೆಯನ್ನು ಬಳಸ್ಕೊಂಡು ಏನು ಮಾಡಬೇಕು? ಪೀಠಿಕೆಯನ್ನು ನಾವು ರಚಿಸಬೇಕು ಅಲ್ವಾ. ನಿಮಗಿವಾಗ ಪೀಠಿಕೆ ಅಂತಂದರೆ ಏನು ಅಂತ ಗೊತ್ತಾಯಿತು. ಎರಡನೇ ಹಂತ ಯಾವುದು? ವಿಷಯ ವಿವರಣೆ, ಬಾಡಿ ಆಫ್ ದಿ ಎಸ್ಸೆ ಅಂತ ಕರಿತೀವಿ. ಏನಿದು ಬಾಡಿ ಆಫ್ ದಿ ಎಸ್ಸೆ? ಇದು ವಿಷಯಗಳ ಕ್ರಮಬದ್ಧ ಬರವಣಿಗೆ ಅಂತ ಹೇಳ್ತೇವೆ. ವಿಷಯದ ಕ್ರಮಬದ್ಧ ಬರವಣಿಗೆ ಅಂದರೆ ಏನೆಲ್ಲ ಇರುತ್ತೆ? ಒಂದು ವಿಷಯವನ್ನು ನಾವು ತಗೊಂಡ್ರೆ ಅದರ ಹಿನ್ನೆಲೆಯನ್ನು ಹೇಳಬೇಕಾಗುತ್ತೆ. ವಿಷಯದ ಹಿನ್ನೆಲೆಯನ್ನು ಹೇಳಬೇಕಾಗುತ್ತೆ. ಅದು ಹಿನ್ನೆಲೆ ಐತಿಹಾಸಿಕವಾಗಿರ್ಬೋದು, ಸಾಂವಿಧಾನಿಕವಾಗಿರ್ಬೋದು, ಸಾಮಾಜಿಕವಾಗಿರ್ಬೋದು ಅಥವಾ ಭೌಗೋಳಿಕವಾಗಿ ಆಗಿರ್ಬೋದು. ಸೊ ಈ ಒಂದು ವಿಷಯದ ಹಿನ್ನೆಲೆಯನ್ನು ನಾವು ತಿಳಿಸ್ಬೇಕಾಗಿರುತ್ತೆ. ಎರಡನೇದೇನು? ಆಲ್ರೆಡಿ ನಾನು ಹೇಳಿದೆ 360 ಡಿಗ್ರಿ ಅಪ್ರೋಚ್ ಅಂತ. 360 ಡಿಗ್ರಿ ಅಪ್ರೋಚ್ ಇದು ಇಂಪಾರ್ಟೆಂಟ್. ಆ ಒಂದು ವಿಷಯವನ್ನು ಎಲ್ಲ ಆಯಾಮಗಳಲ್ಲಿ ಅಂದರೆ ಎಲ್ಲ ಡೈಮೆನ್ಷನ್ಗಳಲ್ಲಿ ವಿಷಯವನ್ನು ಕುರಿತು ನಾವು ಪ್ರಸ್ತಾಪಿಸಬೇಕು. ಅದರ ಸಾಧಕ ಬಾಧಕಗಳನ್ನು ತಿಳಿಸ್ಬೇಕು. ಏನು? ಪ್ರೋಸ್ ಆ್ಯಂಡ್ ಕಾನ್ಸ್ ಅಂತ ಕರಿತೀವಲ್ವ, ಪ್ರೋಸ್ ಆ್ಯಂಡ್ ಕಾನ್ಸ್. ಆ ವಿಷಯದ ಸಾಧಕ ಬಾಧಕಗಳನ್ನು ತಿಳಿಸ್ಬೇಕು. ಸವಾಲುಗಳನ್ನು, ಆ ವಿಷಯಕ್ಕೆ ಸಂಬಂಧಿಸಿದಂತೆ ಯಾವೆಲ್ಲ ಸವಾಲುಗಳಿದೆ ಅನ್ನೋದನ್ನು ನಾವು ಹೇಳಬೇಕಾಗುತ್ತೆ. ಅದರ ಜೊತೆಗೆ ಆ ಒಂದು ವಿಷಯ ಯಾಕಿದೆ, ಇವಾಗ ಭಾರತದಲ್ಲಿ ಹೆಚ್ಚುತ್ತಿರುವ ಕುಪೋಷಣೆ ಅಥವಾ ಅಪೌಷ್ಟಿಕತೆ ಅಂತಂದರೆ ಯಾಕೆ ಹೆಚ್ಚಾಗ್ತಾಯಿದೆ, ಅದಕ್ಕೆ ಕಾರಣಗಳೇನು ಅಂತೇಳಿ ತಿಳಿಸ್ಬೇಕಾಗತ್ತೆ. ಅದರ ಜೊತೆಗೆ ಏನು ಹೇಳಬೇಕು? ಪರಿಹಾರಗಳನ್ನು ಹೇಳಬೇಕಾಗುತ್ತೆ. ಇದರ ಜೊತೆಗೆ ಈ ಪರಿಹಾರಗಳು ಹೇಗಿರಬೇಕು? ಧನಾತ್ಮಕವಾಗಿರಬೇಕು, ಆಶಾದಾಯಕವಾಗಿರಬೇಕು. ಹೇಗಿರಬೇಕು? ಆಶಾದಾಯಕವಾಗಿರಬೇಕು. ಅಂದರೆ ಫ್ಯೂಚರಿಸ್ಟಿಕ್ ಸೊಲ್ಯೂಷನ್ಗಳನ್ನು ಹೊಂದಿರಬೇಕು. ಇದೇನಾಗುತ್ತೆ? ಬಾಡಿ ಆಫ್ ದಿ ಎಸ್ಸೆ, ವಿಷಯದ ವಿವರಣೆ ಆಗುತ್ತೆ. ಸೊ ಈ ಎಲ್ಲ ವಿಷಯಗಳನ್ನು ಕುರಿತು ಹೇಳುವಂಥದ್ದೇ ವಿಷಯ ವಿವರಣೆ, ಬಾಡಿ ಆಫ್ ದಿ ಎಸ್ಸೆ ಆಗುತ್ತೆ. ನೆಕ್ಸ್ಟು ಮೂರನೇ ಹಂತ ಯಾವುದು? ಉಪಸಂಹಾರ, ಕನ್ಕ್ಲೂಷನ್ ಅಂತ ಕರಿತೀವಿ. ಹೇಗೆ ಒಂದು ಪ್ರಬಂಧದ ಪ್ರಾರಂಭದಲ್ಲಿ ಪೀಠಿಕೆ ಇಂಪಾರ್ಟೆಂಟ್ ಆಗುತ್ತೋ ಅದೇ ರೀತಿಯಾಗಿ ಉಪಸಂಹಾರ ಕೂಡ ಇಂಪಾರ್ಟೆಂಟ್ ಆಗುತ್ತೆ.
ಏನಾಗಾದರೆ ಉಪಸಂಹಾರ ಕಂಕ್ಲೂಷನ್ ಅಂದರೆ ಏನು ಅಂತ ನೋಡೋದಾದರೆ ಇದರಲ್ಲಿ ಏನಿರಬೇಕು, ಇದು ಸಾಧಿಸಲು ಸಾಧ್ಯವಿರುವ ಪರಿಹಾರೋಪಾಯಗಳಿಂದ ಕೂಡಿರಬೇಕು, ಅದರ ಜೊತೆಗೆ ಧನಾತ್ಮಕವಾಗಿರಬೇಕು. ಪ್ರಾಗ್ಮೆಟಿಕ್ ಸೊಲ್ಯೂಷನ್ಸ್ ಅಂದರೆ ಪ್ರಾಕ್ಟಿಕಲ್ ಸೊಲ್ಯೂಷನ್ಗಳಿಂದ ಕೂಡಿರಬೇಕು. ಒಬ್ಬ ಆಸ್ಪಿರೆಂಟು ಒಂದು ವಿಷಯವನ್ನು, ಒಂದು ಪಿಡುಗಾಗಿರ್ಬೋದು ಅಥವಾ ಯಾವುದೇ ವೈಜ್ಞಾನಿಕವಾಗಿರುವಂತಹ ಯಾವುದೇ ವಿಷಯ ಆಗಿರ್ಬೋದು, ಆ ವಿಷಯವನ್ನು ಕುರಿತು, ಅಂದರೆ ಈಗ ಎಕ್ಸಾಂಪಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಇದೆ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಭಾರತದಲ್ಲಿ ಹೇಗೆ ಬಳಕೆ ಮಾಡ್ಬೋದು ಅಂತ ಇದ್ದಾಗ, ನಾವು ಈ ಕೊನೆಯ ಹಂತಕ್ಕೆ ಬಂದಾಗ, ಉಪಸಂಹಾರಕ್ಕೆ ಬಂದಾಗ, ಭಾರತಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇಡ ಅಂತ ಹೇಳೋಕ್ಕಾಗಲ್ಲ. ಯಾಕೆ? ಅದು ಮುನ್ನುಗ್ಗುತ್ತಿರುವಂತಹ ಜಗತ್ತಿನ ಅಭಿವೃದ್ಧಿಯಲ್ಲಿ ನಮಗೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋ ಟೆಕ್ನಾಲಜಿ ಬೇಕಾಗಿರುತ್ತೆ. ಅದಕ್ಕೆ ನಾವು ಯಾವ ರೀತಿಯಾಗಿ ನಮ್ಮ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಗೆ ಬಂದಿರುವಂತಹ ಎಸ್ಸೆಯನ್ನು ಹೇಗೆ ಕೊನೆಗೊಳಿಸಬೇಕು ಅಂತಂದರೆ, ಹೌದು ಎಷ್ಟೊಂದು ಸವಾಲುಗಳಿದೆ, ಆದರೆ ನಾವು ಸರಿಯಾದ ಕ್ರಮಗಳನ್ನು ಅನುಸರಿಸುವ ಮೂಲಕ ಭಾರತದಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಥವಾ ಕೃತಕ ಬುದ್ಧಿಮತ್ತೆಯನ್ನು ತಗೊಂಬರಬೇಕು ಅಂತೇಳಿ ಧನಾತ್ಮಕವಾಗಿ ಏನು ಮಾಡಬೇಕು, ಕ್ಲೋಸ್ ಮಾಡಬೇಕು. ಸೊ ಇದನ್ನು ನಾವು ಏನಂತ ಕರಿತೇವೆ, ಉಪಸಂಹಾರ ಅಂತ ಕರಿತೇವೆ. ಹಾಗಾದರೆ ಮುಂದೆ ನೋಡಿ, ಒಂದು ಪ್ರಬಂಧ ಬರೀಬೇಕಾದ್ರೆ ಯಾವೆಲ್ಲ ಸೂತ್ರಗಳಿದ್ದಾವೆ ಅಥವಾ ಯಾವೆಲ್ಲ ತತ್ವಗಳನ್ನು, ಪ್ರಿನ್ಸಿಪಲ್ಸನ್ನು ಬಳಸಬೇಕು ಅಂತ ನೋಡಿದ್ರೆ, ಮೊದಲನೇದು ವಿಚಾರಗಳ ಸ್ಪಷ್ಟತೆ ಇರಬೇಕು. ಏನಿದು ವಿಚಾರಗಳ ಸ್ಪಷ್ಟತೆ ಅಂತ? ಈಗ ಸಸ್ಟೈನಬಿಲಿಟಿ ಅಥವಾ ಸುಸ್ಥಿರತೆ ಅಂತ ಕರಿತೇವೆ. ಇದರ ಮೇಲೆ ಯಾವುದೇ ರೀತಿಯಾದಂತಹ ಪ್ರಬಂಧವನ್ನು ಕೇಳ್ಬೋದು. ಕೇಳಿದಾಗ ನನಗೆ ಸುಸ್ಥಿರತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಅಂತಂದರೆ, ಆ ವಿಚಾರದ ಸ್ಪಷ್ಟತೆ ಇಲ್ಲ, ಕ್ಲಾರಿಟಿ ಇಲ್ಲ ಅಂತಂದರೆ ನನಗೆ ಪ್ರಬಂಧವನ್ನು ಬಿಲ್ಡ್ ಮಾಡೋಕ್ಕಾಗಲ್ಲ ಅಲ್ವಾ? ಹಾಗಾಗಿ ಆ ಕೊಟ್ಟಿರುವಂತಹ 5 ಪ್ರಬಂಧಗಳಲ್ಲಿ ಯಾವ ಕಾನ್ಸೆಪ್ಟು ನನಗೆ ಚೆನ್ನಾಗಿ ಗೊತ್ತಿದೆ, ಅದನ್ನು ನಾನು 600 ಪದಗಳವರೆಗೆ ಹೇಗೆ ಬಿಲ್ಡ್ ಮಾಡ್ಬೋದು ಅಲ್ವಾ, ಅದರಲ್ಲಿ ವಿಷಯಗಳನ್ನ ಹೇಗೆ ತುಂಬೋದು ಅಂಥೇಳಿ ಸ್ಪಷ್ಟತೆ ಇದ್ದರೆ ಮಾತ್ರ ಏನು ಮಾಡೋಕ್ಕಾಗುತ್ತೆ, ಆ ಪ್ರಬಂಧವನ್ನು ಬರೆಯೋಕ್ಕೆ ಸಾಧ್ಯ ಆಗುತ್ತೆ. ಎರಡನೇದು ನೋಡಿ, ಸಮಗ್ರತೆ, ಕಾಂಪ್ರಹೆನ್ಸಿವ್. ಇಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ವಿಷಯವನ್ನು ಅದರ ಎಲ್ಲ ಆಯಾಮಗಳಲ್ಲಿ ಏನು ಮಾಡಬೇಕಾಗುತ್ತೆ, ವಿವರಿಸಬೇಕಾಗುತ್ತೆ. ಆಲ್ರೆಡಿ ನಾನು ಹೇಳಿದೆ 360 ಡಿಗ್ರಿ ಅಪ್ರೋಚ್ ಅಂತ. 360 ಡಿಗ್ರಿ ಅಪ್ರೋಚ್. ಈಗ ಎಕ್ಸಾಂಪಲ್ಲು ಭಾರತ ಮತ್ತು ಇತರ ದೇಶಗಳೊಂದಿಗಿನ ಸಂಬಂಧ ಅಂತ ಕೊಟ್ಟರು ಅಂದರೆ, ಅದನ್ನು ನಾನು ಯಾವೆಲ್ಲ ರೀತಿಯಾಗಿ ವಿವರಿಸ್ಬೋದು ಅಲ್ವಾ? ಭೌಗೋಳಿಕವಾಗಿ ಭಾರತದ ಗಡಿ ಹೇಗಿದೆ ಅಲ್ವಾ, ಎಷ್ಟು ರಾಷ್ಟ್ರಗಳೊಂದಿಗೆ ತನ್ನ ಗಡಿಯನ್ನು ಹಂಚಿಕೊಂಡಿದೆ ಅಲ್ವಾ, ಅದರ ಪರಿಸರಕ್ಕೆ ಸಂಬಂಧಪಟ್ಟಂತೆ ಭೌಗೋಳಿಕವಾಗಿ ಹೇಗೆ ಬೇರೆ ಬೇರೆ ದೇಶಗಳೊಂದಿಗೆ ಸಂಬಂಧವನ್ನು ಹೊಂದಿದೆ ಅಲ್ವಾ, ಆರ್ಥಿಕವಾಗಿ ಹೇಗೆ ಸಂಬಂಧವನ್ನು ಹೊಂದಿದೆ, ಸಾಂಸ್ಕೃತಿಕವಾಗಿ ಯಾವುದಾದ್ರೂ ಸಾಮ್ಯತೆಗಳಿದ್ದಾವ, ಸಾಮಾಜಿಕವಾಗಿ ಬೇರೆ ದೇಶಗಳೊಂದಿಗೆ ಭಾರತದ ಯಾವುದೋ ಸಾಮ್ಯತೆಗಳಿದ್ದಾವ ಅಲ್ವಾ, ಸಾಂವಿಧಾನಿಕ ಅಂಶಗಳು ಯಾವುದಾದ್ರೂ ಸಾಮ್ಯತೆಗಳಿದ್ದಾವ ಅಲ್ವಾ, ನ್ಯಾಯಾಂಗಿಕವಾಗಿ ಹೇಗೆ ಸಂಬಂಧವನ್ನು ಹೊಂದಿದೆ, ವಿದೇಶಾಂಗ ನೀತಿಗಳು ಹೇಗಿದೆ. ಸೊ ಈ ರೀತಿಯಾಗಿ 360 ಡಿಗ್ರಿ ಅಪ್ರೋಚನ್ನು ಕೊಟ್ಟಾಗ ಏನಾಗುತ್ತೆ, ಆ ಪ್ರಬಂಧಕ್ಕೆ ಒಂದು ಮೆರುಗು ಬರುತ್ತೆ ಅಲ್ವಾ, ವ್ಯಾಲ್ಯೂ ಅಡಿಷನ್ ಆಗುತ್ತೆ. ನೆಕ್ಸ್ಟ್ ನೋಡಿ, ಸಮತೋಲಿತ ದೃಷ್ಟಿಕೋನ. ಏನಿದು ಸಮತೋಲಿತ ದೃಷ್ಟಿಕೋನ? ಬ್ಯಾಲೆನ್ಸ್ಡ್ ವ್ಯೂ ಅಂತೇಳಿ ಕರಿತೀವಿ. ಈ ಸಮತೋಲಿತ ದೃಷ್ಟಿಕೋನ ಅಂದರೆ, ಒಂದು ವಿಷಯವನ್ನು ನಾವು 2 ಆಯಾಮಗಳಲ್ಲಿ ಏನು ಮಾಡಬೇಕು, ವಿವರಿಸಬೇಕು. ಅಂದರೆ ನೋಡಿ, ಒಂದು ವಿಷಯವನ್ನು ಕೊಟ್ಟಾಗ ಅದರ ಸಾಧಕ ಮತ್ತು ಬಾಧಕಗಳನ್ನು ತಿಳಿಸ್ಬೇಕು. ಸಾಧಕ ಮತ್ತು ಬಾಧಕಗಳನ್ನು ತಿಳಿಸ್ಬೇಕು. ಯಾವತ್ತೂ ಕೂಡ ನಮ್ಮ ಪ್ರಬಂಧ ಏಕಮುಖ ಆಗಿರಬಾರ್ದು. 2 ರೀತಿಯಲ್ಲಿ, 2 ಆಯಾಮಗಳಲ್ಲಿ ಆ ವಿಷಯವನ್ನು ಕುರಿತು ನಾವು ಅಲ್ಲಿ ಚರ್ಚೆ ಮಾಡಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ಲು, ಭಾರತಕ್ಕೆ ಡಿಜಿಟಲೀಕರಣ ಅಂತ ಕೊಡ್ತಾರೆ. ಭಾರತಕ್ಕೆ ಅಥವಾ ಭಾರತದಲ್ಲಿ ಡಿಜಿಟಲೀಕರಣ ಅಂತೇಳಿ ಬರ್ಬೋದು. ನಾವೇನು ಮಾಡಬೇಕು, ಭಾರತದಲ್ಲಿ ಡಿಜಿಟಲೀಕರಣವನ್ನು ಅಳವಡಿಸಿಕೊಂಡ್ರೆ ಏನೆಲ್ಲ ಸಾಧಕಗಳಿದೆ, ಅಂದರೆ ಅಡ್ವಾಂಟೇಜಸ್ ಇದೆ, ಯಾವೆಲ್ಲ ಚಾಲೆಂಜಸ್ ಇದೆ, ಅಂದರೆ ಡಿಸ್ಅಡ್ವಾಂಟೇಜಸ್ ಇದೆ. ಈ ರೀತಿಯಾಗಿ 2 ಆಯಾಮಗಳಲ್ಲಿ ನಾವು ಏನು ಮಾಡಬೇಕು,
ವಿಷಯವನ್ನು ಪ್ರಸ್ತಾಪಿಸಬೇಕು. ನಾವೇನು ಮಾಡಿದ್ರೆ ಅಥವಾ ನಮ್ಮ ಎಸ್ಸೆ ಏಕಮುಖವಾಗಿದ್ದರೆ ಏನಾಗುತ್ತೆ, ಭಾರತಕ್ಕೆ ಡಿಜಿಟಲೀಕರಣ ಬೇಡ ಅಂದರೆ ಆಗುತ್ತಾ? ಇಲ್ಲ. ಯಾಕೆ? ಯಾವ ಹಂತಗಳಲ್ಲಿ ಡಿಜಿಟಲೀಕರಣವನ್ನು ತರಬೇಕು ಅಂದರೆ ಗ್ರಾಮೀಣ ಹಂತದಲ್ಲಿ ಹೇಗೆ ನಾವು ಡಿಜಿಟಲೈಸ್ಡ್ ವ್ಯವಸ್ಥೆಯನ್ನು ತಗೊಂಬರಬೇಕು, ನಗರ ವ್ಯವಸ್ಥೆಗಳಲ್ಲಿ ಹೇಗೆ ತಗೊಂಬರಬೇಕು ಅಲ್ವಾ, ಕಾಲಾನಂತರದಲ್ಲಿ ಅದನ್ನು ಹೇಗೆ ನಾವು ಇಂಪ್ರೂವ್ ಮಾಡಬೇಕು, ಡೆವಲಪ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಕು. ನಾವು ಏಕಮುಖವಾಗಿ ನಮ್ಮ ಭಾರತಕ್ಕೆ ಡಿಜಿಟಲೀಕರಣ ಬೇಡ ಅಂತಂದರೆ ಅಲ್ಲಿ ವ್ಯಾಲ್ಯೂಯೇಷನ್ ಮಾಡೋರು ಏನು ಮಾಡ್ತಾರೆ, ಕಡಿಮೆ ಮಾರ್ಕ್ಸ್ ಕೊಡ್ತಾರೆ. ಅದಕ್ಕೆ ನಾವೇನು ಮಾಡಬೇಕು, ಬ್ಯಾಲೆನ್ಸ್ಡ್ ವ್ಯೂವನ್ನು ತೊಗೊಂಬರ್ಬೇಕಾಗತ್ತೆ. ನೆಕ್ಸ್ಟ್ ನೋಡಿ, ಮಾಹಿತಿ ಪೂರ್ಣವಾಗಿರಬೇಕು. ನಮ್ಮ ಎಸ್ಸೆ ಯಾವಾಗಲೂ ಇನ್ಫಾರ್ಮೇಟಿವ್ ಆಗಿರಬೇಕು. ಯಾಕೆ ಅಂತಂದರೆ ಬರೀ ಅಲ್ಲಿ ಡೋಂಗಿ ಅಂದರೆ ಬೇರೆ ಆ ವಿಷಯಕ್ಕೆ ಸಂಬಂಧ ಇಲ್ಲದೇ ಇರುವಂತಹ ಅಂಶಗಳನ್ನು ಬರಿತಾ ಹೋದರೆ ಅಥವಾ ಪದೇ ಪದೇ ರಿಪೀಟೆಡ್ ಇನ್ಫಾರ್ಮೇಷನನ್ನು ಕೊಡ್ತಾ ಹೋದರೆ ನಮ್ಮ ಎಸ್ಸೆ ಏನಾಗುತ್ತೆ, ಜನರಲ್ ಆಗಿಬಿಡುತ್ತೆ. ನಾ ಅದಕ್ಕೆ ಏನು ಮಾಡಬೇಕು, ಇಲ್ಲಿ ಸರ್ವೆಗಳನ್ನು, ಸಮೀಕ್ಷೆಗಳು ನಡೆದಿರುತ್ತೆ, ಆ ಒಂದು ಅಂಶಗಳನ್ನು ಹೈಲೈಟ್ಸ್ಗಳನ್ನು ಹಾಕಬೇಕಾಗುತ್ತೆ. ವರದಿಗಳು, ರಿಪೋರ್ಟ್ಸ್ಗಳು ಬರ್ತವೆ, ಆ ರಿಪೋರ್ಟ್ಸ್ಗಳನ್ನು ಏನು ಮಾಡಬೇಕು, ಎಸ್ಸೆಲ್ ಹಾಕಬೇಕು. ಫಾರ್ ಎಕ್ಸಾಂಪಲ್ಲು ಆಯಿತಾ, ಏನು ಕುಪೋಷಣೆ ಅಂತ ಹೇಳಿದೆ, ಕುಪೋಷಣೆ ಇದಕ್ಕೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಸದ್ಯದ ಪರಿಸ್ಥಿತಿ ಹೇಗಿದೆ. ಸೊ ಸದ್ಯದ ಪರಿಸ್ಥಿತಿ ಹೇಗಿದೆ ಅಂತ ಹೇಗೆ ಗೊತ್ತಾಗುತ್ತೆ, ವರದಿಗಳ ಮುಖಾಂತರ ಗೊತ್ತಾಗುತ್ತೆ. ಸೊ ಯಾವೆಲ್ಲ ವರದಿಗಳನ್ನು ಆಗ್ಬೋದು ಅಲ್ವಾ, NFSH ವರದಿ ಆಗಿರ್ಬೋದು ಅಲ್ವಾ, ಗ್ಲೋಬಲ್ ಹಂಗರ್ ಇಂಡೆಕ್ಸ್ ಆಗಿರ್ಬೋದು, ಮತ್ತು ಜಾಗತಿಕ ಆಹಾರ ಭದ್ರತಾ ಸೂಚ್ಯಂಕಗಳಾಗಿರ್ಬೋದು ಅಲ್ವಾ, ದ ಸ್ಟೇಟ್ ಫುಡ್ ಸೆಕ್ಯೂರಿಟಿ ರಿಪೋರ್ಟ್ಸ್ಗಳಾಗಿರ್ಬೋದು. ಈ ಥರ ಏನು ಮಾಡಬೇಕು, ಸರ್ವೆಗಳು, ವರದಿಗಳನ್ನು, ಅಂಕಿ ಅಂಶಗಳನ್ನು ಏನು ಮಾಡಬೇಕು, ನಮೂದು ಮಾಡಬೇಕು. ಆಗ ಮಾತ್ರ ನಮ್ಮ ಎಸ್ಸೆ ಏನಾಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ಬರೀ ಜನರಲ್ ಆಗಿ ಬರಿತಾ ಹೋದರೆ ಮಾರ್ಕ್ಸು ಎಲ್ಲರಿಗೂ ಸಿಕ್ಕಂಗೆ ಜನರಲ್ ಆಗಿ ಸಿಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ನಮ್ಮ ಎಸ್ಸೆಯನ್ನು ಇನ್ಫಾರ್ಮೇಟಿವ್ ಆಗಿ ನಾವು ಬರಿಬೇಕಾಗತ್ತೆ. ಮೂರನೇದು ಇಂಪ್ರೆಸಿವ್ ಅಂತ ಹೇಳಿದೆ. ಏನಿದು ಇಂಪ್ರೆಸಿವ್ ಅಂತ ನೋಡೋದಾದರೆ, ಇಂಪ್ರೆಸಿವ್ ಪರಿಣಾಮಕಾರಿಯಾಗಿ ಬರೆಯೋದು. ಸೊ ಮೊದಲನೇದು ಪದ ಬಳಕೆ. ಇಲ್ಲಿ ನಾವು ಮಾತನಾಡುವಂತಹ ಆಡು ನುಡಿ ಪದ ಅಥವಾ ಆಡು ಪದಗಳನ್ನು ಇಲ್ಲಿ ಬಳಸಬಾರ್ದು. ನಾವೇನು ಪಠ್ಯದಲ್ಲಿ ಬಳಸುವಂತಹ ಅಲ್ವಾ, ಪಠ್ಯ ಪುಸ್ತಕಗಳಲ್ಲಿ ಬಳಸುವಂತಹ ಪದಗಳನ್ನು ಬಳಸಬೇಕಾಗತ್ತೆ. ಇದರ ಜೊತೆಗೆ ಉದ್ಘೋಷಗಳನ್ನು, ಏನು ಕೋಟ್ಸ್ ಅಂತ ಕರಿತೀವಲ್ವಾ, ಈ ಕೋಟ್ಸ್ಗಳನ್ನು ಹಾಕೋದ್ರ ಮೂಲಕ, ಕೋಟ್ಸ್ಗಳಂದ್ರೇನು, ಇಟ್ ಮೇ ಬಿ ವಚನಗಳು. ಸೊ ವಚನಗಳನ್ನು ಬಳಸುವ ಮೂಲಕ ಆಯಿತಾ, ಪ್ರಮುಖ ವ್ಯಕ್ತಿಗಳ ವ್ಯಾಖ್ಯಾನಗಳನ್ನು ಬಳಸುವ ಮೂಲಕ, ನಾಡು ನುಡಿಗಳನ್ನು ಬಳಸುವ ಮೂಲಕ ಅಲ್ವಾ, ನುಡಿಮುತ್ತುಗಳನ್ನು ಬಳಸುವ ಮೂಲಕ, ಗಾದೆ ಪದಗಳನ್ನು ಅಥವಾ ಗಾದೆ ಮುತ್ತುಗಳನ್ನು ಬಳಸುವ ಮೂಲಕ ನಮ್ಮ ಎಸ್ಸೆಯನ್ನು ಏನು ಮಾಡಬೇಕು, ನಾವು ಅಲಂಕರಿಸಬೇಕು ಅಲ್ವಾ, ಅಲಂಕರಿಸಬೇಕಾಗುತ್ತೆ. ಏನು ಈ ನಾಣ್ಣುಡಿ, ವಚನಗಳು, ಗಾದೆ ಮಾತುಗಳಂತ ಹೇಳಿದೆ, ಆ ಗಾದೆ ಮಾತುಗಳು ಕೊಟ್ಟಿರುವ ವಿಷಯಕ್ಕೆ ಸೂಕ್ತ ರೀತಿಯಲ್ಲಿರಬೇಕು. ಅಲ್ಲಿ ಕೊಟ್ಟಿರುವ ವಿಷಯವೇ ಬೇರೆ, ನಾನಿಲ್ಲಿ ಬಳಸುವಂಥ ಗಾದೆ ಮಾತು ಅಥವಾ ವ್ಯಕ್ತಿಯ ವ್ಯಾಖ್ಯಾನಗಳನ್ನು ಬೇರೆ ರೀತಿಯಾಗಿ ಬಳಸಿದ್ರೆ ಸಂಬಂಧ ಇರಲ್ಲ. ಸೊ ಹಾಗಾಗಿ ಬಳಸುವಂತಹ ಈ ಕೋಟ್ಸ್, ಉದ್ಘೋಷಗಳೇನಿದೆ ಅದು ನಾವು ಬರೆಯುವಂತಹ ವಿಷಯಕ್ಕೆ ಸೂಕ್ತ ಅಥವಾ ಸಂಬಂಧವನ್ನು ಹೊಂದಿರಬೇಕಾಗುತ್ತೆ. ನೆಕ್ಸ್ಟ್ ಏನು ಬರೀಬೇಕು, ನೆಕ್ಸ್ಟ್ ಇನ್ಯಾವ ರೀತಿಯಾಗಿ ಇಂಪ್ರೆಸಿವ್ ಮಾಡಬೇಕು ಅಂದರೆ ವ್ಯಾಕರಣಬದ್ಧವಾಗಿರಬೇಕು ಅಲ್ವಾ. ಇದು ಕನ್ನಡದಲ್ಲಾದರೂ ಬರಿಬೋದು ಅಥವಾ ಇಂಗ್ಲೀಷಲ್ಲಾದರೂ ಬರಿಬೋದು. ನೀವು ಬರೆಯುವಂತಹ ಎಸ್ಸೆ ವ್ಯಾಕರಣಯುಕ್ತವಾಗಿರಬೇಕು ಅಥವಾ ವ್ಯಾಕರಣಬದ್ಧವಾಗಿರಬೇಕು ಅಲ್ವಾ, ವ್ಯಾಕರಣಬದ್ಧವಾಗಿ ಇರಬೇಕು. ಸೊ ಲ್ಯಾಂಗ್ವೇಜ್ ಪ್ರೊಫಿಷಿಯನ್ಸಿ ಅಂತ ಏನು ಕರಿತೇವೆ, ಅದರ ಕೇಪಬಿಲಿಟಿ, ವ್ಯಾಕರಣದ ಸಾಮರ್ಥ್ಯವನ್ನು ಹೊಂದಿರುವಂತೆ
ನೀವೇನು ಮಾಡಬೇಕಾಗುತ್ತೆ, ಪ್ರಬಂಧವನ್ನು ಬರಿಬೇಕಾಗುತ್ತೆ. ಸೊ ಇಷ್ಟು ಅಂಶಗಳೇನಿದೆ ಒಂದು ಪ್ರಬಂಧವನ್ನು ಬರೆಯೋದಕ್ಕೆ ಫಾರ್ಮುಲಾಸ್ ಅಂತಲೇ ಹೇಳ್ಬೋದು. ಮುಂದಿನ ವಿಷಯಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ ಪ್ರಬಂಧವನ್ನು ಹೇಗೆ ಪ್ರಾರಂಭಿಸಬೇಕು ಅಲ್ವಾ. ಈಗ ಎಕ್ಸಾಮ್ಗೆ ಹೋಗಿದ್ದೀವಿ, 5 ವಿಷಯಗಳನ್ನು ಕೊಟ್ಟಿದ್ದಾರೆ. ಆ ಒಂದು ವಿಷಯವನ್ನು ಹೇಗೆ ಚೂಸ್ ಮಾಡಬೇಕು, ಆ ಚೂಸ್ ಮಾಡಿದ ಮೇಲೆ ಹೇಗೆ ಪ್ರಬಂಧವನ್ನು ಬರೆಯೋದಕ್ಕೆ ಸ್ಟಾರ್ಟ್ ಮಾಡಬೇಕು ಅಂತ ನೋಡೋದಾದರೆ ನೋಡಿ, ವಿಷಯದ ಆಯ್ಕೆಯಲ್ಲಿ ಸ್ಪಷ್ಟತೆ ಇರಬೇಕು. ಚೂಸ್ ದಿ ರೈಟ್ ಟಾಪಿಕ್ ಅಂತ ಹೇಳ್ತಾ ಇದ್ದಾರೆ. ಹೇಗೆ ನಮಗೆ ಈ 5 ಅಂದರೆ PSIL ಅಂತಂದರೆ 5 ವಿಷಯಗಳನ್ನು ಕೊಟ್ಟಿರ್ತಾರೆ. ಈ 5 ವಿಷಯಗಳಲ್ಲಿ ನಮಗೆ ಯಾವ ಒಂದು ವಿಷಯದ ಮೇಲೆ ನಮಗೆ ಬರೆಯುವಂತಹ ನಾಲೆಡ್ಜ್ ಇದೆ, ಆ ವಿಷಯದ ಬಗ್ಗೆ ನನಗೆ ಸ್ಪಷ್ಟತೆ ಇದೆಯಾ, ನಾನು 600 ಪದಗಳ ಬರೆಯುವಷ್ಟು ನನಗೆ ಸಾಮರ್ಥ್ಯ ಇದೆ ಅಂತ ಫಸ್ಟು ಚೆಕ್ ಮಾಡ್ಕೋಬೇಕಾಗತ್ತೆ. ಫಾರ್ ಎಕ್ಸಾಂಪಲ್ಲು, ಒಬ್ಬ ಆರ್ಟ್ಸ್ ವಿದ್ಯಾರ್ಥಿಗೆ ಸೈನ್ಸ್ನ ಪ್ರಬಂಧವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಯಾಕೆ? ಸೈನ್ಸ್ಗೆ ಸಂಬಂಧಪಟ್ಟಂಥ ಯಾವುದೇ ವಿಷಯ ಬಂದರೆ ಅವ್ರಿಗೆ ಆ ಎಸ್ಸೆನ ಬಿಲ್ಡ್ ಮಾಡೋಕ್ಕಾಗುತ್ತಾ? ಇಲ್ಲ. ಹಾಗಾಗಿ ಅವರಿಗೆ ಯಾವ ವಿಷಯದಲ್ಲಿ ಅವರು ಸ್ಟ್ರಾಂಗ್ ಇದ್ದಾರೆ ಆ ವಿಷಯವನ್ನು ಏನು ಮಾಡಬೇಕಾಗುತ್ತೆ, ಅವರು ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ ಅಲ್ವಾ. ಸೈನ್ಸ್ ವಿದ್ಯಾರ್ಥಿ ಆದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಆಯ್ಕೆ ಮಾಡ್ಕೊಳ್ತಾರೆ. ಕಾಮರ್ಸ್ ವಿದ್ಯಾರ್ಥಿ ಆಗಿದ್ದರೆ ಅಥವಾ ಎಕನಾಮಿಕ್ಸ್ ವಿದ್ಯಾರ್ಥಿ ಆಗಿದ್ದರೆ ನಿರುದ್ಯೋಗ ಅಂತ ಆಯ್ಕೆ ಮಾಡ್ಕೊಳ್ತಾರೆ ಅಲ್ವಾ. ಆರ್ಟ್ಸ್ ವ್ಯಕ್ತಿ ಆಗಿದ್ದರೆ, ಆರ್ಟ್ಸ್ನ ಡಿಗ್ರಿ ಹೋಲ್ಡರ್ ಆಗಿದ್ದರೆ ಅವರು ಏನು ಮಾಡ್ತಾರೆ, ಮಹಿಳಾ ಸಬಲೀಕರಣ ಆಗಿರ್ಬೋದು, ಅಥವಾ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಏನು ಮಾಡ್ತಾರೆ, ಪ್ರಬಂಧಗಳನ್ನು ಆಯ್ಕೆ ಮಾಡ್ಕೊಳ್ತಾರೆ. ಹಾಗಾಗಿ ಸೊ ಯಾವಾಗ ನಾವು ಒಂದು ವಿಷಯವನ್ನು ಸ್ಪಷ್ಟವಾಗಿ ಆಯ್ಕೆ ಮಾಡ್ಕೊಳ್ತೀವಿ, ನಾವು ರೈಟ್ ಟಾಪಿಕನ್ನು ಚೂಸ್ ಮಾಡ್ತೀವಿ, ಅಲ್ಲಿ ನಾವೇನು ಮಾಡ್ತೀವಿ 50% ನಮಗೆ ಮಾರ್ಕ್ಸ್ ಬಂದಿರೋ ಥರ, ಅಂದರೆ 50% ಅಷ್ಟು ನಮಗೆ ಗೆಲುವು ಸಾಧಿಸಿದಂತೆ ಆಗುತ್ತೆ. ಅದಕ್ಕೆ ನಾವು ಏನು ಮಾಡಬೇಕು, ಕ್ವಶನ್ ಪೇಪರ್ನ ಕೊಟ್ಟ ತಕ್ಷಣ ಏನು ಮಾಡಬೇಕು, ಫಸ್ಟು ಅನಾಲಿಸಿಸ್ ಮಾಡಬೇಕು. ಯಾವ ಟಾಪಿಕ್ ಮೇಲೆ ನನಗೆ ಅದರ ಮಾಹಿತಿ ಇದೆ ಅಲ್ವಾ, ಸ್ಪಷ್ಟತೆ ಇದೆ ಅಂತೇಳಿ ಫಸ್ಟು ನೋಡ್ಕೋಬೇಕಾಗತ್ತೆ. ಎರಡನೇ ಅಂಶ ಬಂದುಬಿಟ್ಟು ರೂಪುರೇಷೆ, ಮೇಕ್ ಸಿನಾಪ್ಸಿಸ್ ಅಂತ ಕರೀತಾರೆ. ಏನಿದು? ಈಗ ಒಂದು ಮನೆಯನ್ನು ಕಟ್ತಾ ಇದ್ದೀವಿ ಅಂದರೆ ನಮಗೆ ಆ ಮನೆ ಹೇಗಿರಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ಮೊದಲಿಗೆ ನಾವೇನು ತಯಾರಿಸ್ತೀವಿ, ಬ್ಲೂ ಪ್ರಿಂಟ್ ಅಂತ ತಯಾರಿಸ್ತೀವಿ ಅಲ್ವಾ. ಬ್ಲೂ ಪ್ರಿಂಟ್, ಇದನ್ನು ಇನ್ನೊಂದು ರೀತಿ ಹೇಳೋದಾದರೆ ಬ್ಲೂ ಪ್ರಿಂಟ್ ಅಥವಾ ಔಟ್ಲೈನ್ ಅಂತ ಕರೀತಾರೆ. ಒಂದು ವಿಷಯವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅಂದಾಗ ಆ ಒಂದು ಪ್ರಬಂಧವನ್ನು ಬಿಲ್ಡ್ ಮಾಡಬೇಕಾದ್ರೆ ನಾನು ಯಾವೆಲ್ಲ ಅಂಶಗಳನ್ನು ಪ್ರಸ್ತಾಪಿಸಬೇಕು ಅನ್ನೋದೇ ಏನಾಗುತ್ತೆ, ಸಿನಾಪ್ಸಿಸ್ ಆಗುತ್ತೆ. ಏನಾಗುತ್ತೆ, ಸಿನಾಪ್ಸಿಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ಲು, ಹವಾಮಾನಕ್ಕೆ ಸಂಬಂಧಿಸಿದಂತೆ ಅಥವಾ ಮಾಲಿನ್ಯಕ್ಕೆ ಸಂಬಂಧಿಸಿದಂತೆ ಪ್ರಬಂಧ ಬಂತು ಅಂದಾಗ ನಾವೇನು ಫಸ್ಟ್ ಏನು ಬರಿತೀವಿ, ಅದರಲ್ಲಿ ಪೀಠಿಕೆ ಇರುತ್ತೆ. ಸಿನಾಪ್ಸಿಸನ್ನು ಹೇಗೆ ತಯಾರಿಸಿದ್ದು ಅಂತ ಹೇಳ್ತಾ ಇದ್ದೀನಿ. ಅದರಲ್ಲಿ ಪೀಠಿಕೆ ಇರುತ್ತೆ. ಪೀಠಿಕೆ ಹೇಗೆ ಸ್ಟಾರ್ಟ್ ಆಗುತ್ತೆ, ಕೋಟ್ಸ್ನ ಮುಖಾಂತರ ಸ್ಟಾರ್ಟ್ ಆಗುತ್ತೆ. ನಿಮಗೆ ಗೊತ್ತಾಗಬೇಕು, ಹವಾಮಾನ ಅಂತ ಬಂದ ತಕ್ಷಣ ನಾನು ಯಾವ ಕೋಟನ್ನು ಬಳಸಬೇಕು. ಅದು ನೆಕ್ಸ್ಟು ಹಿನ್ನೆಲೆ ಏನಿರುತ್ತೆ ಅಲ್ವಾ. ಮಾಲಿನ್ಯ ಅಂತಂದ್ರೇನು, ಹಸಿರು ಮನೆ ಪರಿಣಾಮ ಅಂದ್ರೇನು ಅಲ್ವಾ, ಹಸಿರು ಮನೆ ಅನಿಲಗಳ್ಯಾವುದು ಅಲ್ವಾ, ಹಸಿರು ಮನೆ ಅನಿಲಗಳ್ಯಾವುದು. ಈ ಥರ ಏನು ಮಾಡಬೇಕು, ಚಿಕ್ಕದಾಗಿ ಒಂದು ವರ್ಡು ಅಥವಾ ಒಂದು ಲೆಟರಲ್ಲಿ ಏನು ಮಾಡಬೇಕಾಗುತ್ತೆ, ಕೊನೆಯ ಪೇಜಲ್ಲಿ ಏನೋ ನಮಗೆ ಬುಕ್ಲೆಟ್ ಕೊಡ್ತಾರೆ ಅಥವಾ ಆನ್ಸರ್ ಶೀಟ್ಗಳನ್ನ ಕೊಡ್ತಾರೆ, ಅದರ ಕೊನೆಯ ಭಾಗದಲ್ಲಿ ಈ ಥರ ಚಿಕ್ಕದಾಗಿ ಸಿನಾಪ್ಸಿಸನ್ನು ರೆಡಿ ಮಾಡ್ಕೋಬೇಕು. ನೆಕ್ಸ್ಟು ಮಾಲಿನ್ಯಕ್ಕೆ ಸಂಬಂಧಪಟ್ಟಂತೆ ಏನು ಬರುತ್ತೆ, ಮಾಲಿನ್ಯಕ್ಕೆ ಕಾರಣಗಳೇನು ಅಲ್ವಾ, ಮತ್ತು ಏನೆಲ್ಲ ದುಷ್ಪರಿಣಾಮಗಳಾಗ್ತಾ ಇದೆ, ಅವುಗಳನ್ನು ತಡೆಗಟ್ಟೋದು ಹೇಗೆ ಅಲ್ವಾ, ತಡೆಗಟ್ಟುವ ಕ್ರಮಗಳೇನು, ಕನ್ವೆನ್ಷನ್ಗಳನ್ನು ಯಾವೆಲ್ಲ ಬರೀಬೇಕು ಅಲ್ವಾ, ಕೊನೆಗೆ ಪರಿಹಾರಗಳೇನು, ಅದಕ್ಕೆ ಕೊನೆಯದಾಗಿ ಉಪಸಂಹಾರ. ಸೊ ಈ ರೀತಿಯಾಗಿ ಒಂದು ವಿಷಯದ ಸಿನಾಪ್ಸಿಸನ್ನು ನಾವು ರೆಡಿ ಮಾಡಿದಾಗ ಏನಾಗುತ್ತೆ, ನಾವು ಎಕ್ಸಾಮಲ್ಲಿ ಕುತ್ಕೊಂಡು ಬರೀಬೇಕಾದ್ರೆ ಯಾವ ಪಾಯಿಂಟನ್ನು ಬರೀಬೇಕು ಅಂತ 1 by 1 ನಮಗೆ ಗೊತ್ತಾಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಿದೆ, ಪ್ಯಾರಾಗಳ ರಚನೆ, ಮೇಕ್ ಪ್ಯಾರಾಗ್ರಾಫ್ಸ್ ಅಂತ ಇದೆ. ಸೊ ನಮ್ಮ ಆನ್ಸರ್ ಶೀಟ್ ಏನಾಗಿದೆ ಈ ಥರ ಕೊಟ್ಟಿರ್ತಾರೆ. ನಾವೇನು ಮಾಡಬೇಕು, ಒಂದು ಪೇಜಲ್ಲಿ 3 ಪ್ಯಾರಾಗಳನ್ನು ಮಾಡಿ 3 ಪ್ಯಾರಾಗ್ರಾಫ್ಗಳನ್ನು ಮಾಡಿ ಏನು ಮಾಡಬೇಕಾಗುತ್ತೆ, ಪ್ರಬಂಧವನ್ನು ಬರಿಬೇಕು.
ಸೊ ಒಂದೇ ಸಮನೆ ಇಲ್ಲಿ ಸ್ಟಾರ್ಟ್ ಮಾಡಿದ ತಕ್ಷಣ ಇಲ್ಲಿ ಕೊನೆಗೊಳಿಸಬಾರ್ದು, ಯಾಕಂದರೆ ಅದು ನೋಡೋದಕ್ಕೂ ಚೆನ್ನಾಗಿ ಕಾಣಿಸಲ್ಲ ಮತ್ತು ವ್ಯಾಲ್ಯೂಯೇಷನ್ ಮಾಡೋರಿಗೆ ಅದು ಓದೋದಕ್ಕೂ ಸರಿಯಾಗಲ್ಲ. ಸೊ ನಾವು ಎಷ್ಟು ಸಮಗ್ರ ಮಾಹಿತಿಯನ್ನು ನೀಡ್ತೀವಿ ಅಷ್ಟೇ ಇಂಪಾರ್ಟೆನ್ಸನ್ನು ಏನು ಮಾಡಬೇಕು, ಪ್ಯಾರಾಗ್ರಾಫ್ಗಳನ್ನು ರಚಿಸಿ ಬರೆಯೋದಕ್ಕೂ ಕೂಡ ಇಂಪಾರ್ಟೆನ್ಸನ್ನು ನೀಡಬೇಕಾಗುತ್ತೆ. ಸೊ ಈ ಒಂದು ಪೇಜಲ್ಲಿ 3 ಪ್ಯಾರಾಗಳಂತೆ 3 ರಿಂದ 4 ಅಲ್ವಾ, 3 ರಿಂದ 4 ಪ್ಯಾರಾಗಳನ್ನು ಮಾಡಿಕೊಂಡು ಏನು ಮಾಡಬೇಕಾಗುತ್ತೆ, ಪ್ರಬಂಧವನ್ನು ಬರೀಬೇಕಾಗುತ್ತೆ. ಇನ್ನೊಂದು ಇಂಪಾರ್ಟೆಂಟ್ ಏನು ಅಂತಂದರೆ, ಒಂದು ಪ್ಯಾರಾದಿಂದ ಇನ್ನೊಂದು ಪ್ಯಾರಕ್ಕೆ ಸಂಬಂಧವನ್ನು ಕಲ್ಪಿಸಬೇಕು. ಇಲ್ಲಿ ನೀವು ಯಾವ ವಿಷಯವನ್ನು ಬರೆದಿರ್ತೀರಾ ಆ ವಿಷಯ ನಿಮ್ಮ ಮುಂದಿನ ಪ್ಯಾರಾದ ವಿಷಯಕ್ಕೆ ಏನಾಗಿರಬೇಕು, ಸಂಬಂಧವನ್ನು ಹೊಂದಿರಬೇಕು. ಮತ್ತು ಇದೇ ಪ್ಯಾರಾದಲ್ಲಿ ಬರೆದಿರುವಂಥ ವಿಷಯವನ್ನು ಮತ್ತೆ ರಿಪೀಟೆಡ್ ಮಾಡಬಾರ್ದು ಅಲ್ವಾ, ಯಾಕೆ ಅದು ರಿಪೀಟೆಡ್ ಸಬ್ಜೆಕ್ಟ್ ಆಗುತ್ತೆ. ಸೊ ಅವಾಗ ಏನಾಗುತ್ತೆ, ಬರ್ದಿರೋದನ್ನೇ ಬರ್ದಿದ್ದೀರಾ ಅಂತೇಳಿ ನಮಗೆ ಮಾರ್ಕ್ಸು ಕಡಿಮೆ ಬರುವಂಥ ಸಾಧ್ಯತೆ ಕೂಡ ಹೆಚ್ಚಿರುತ್ತೆ. ಸೊ ಹಾಗಾಗಿ ನಾವೇನು ಮಾಡಬೇಕು, ಸುಂದರವಾಗಿ ಬರೀಬೇಕು, ಪ್ಯಾರಾಗಳನ್ನು ಮಾಡಬೇಕು, ಒಂದು ಪ್ಯಾರಾದಿಂದ ಇನ್ನೊಂದು ಪ್ಯಾರಕ್ಕೆ ಸಂಬಂಧ ಹೊಂದಿರಬೇಕು ಮತ್ತು ರಿಪೀಟೆಡ್ ಟಾಪಿಕ್ಕನ್ನು ಪದೇ ಪದೇ ಏನು ಮಾಡಬಾರ್ದು, ಎಲ್ಲ ಪ್ಯಾರಾಗಳಲ್ಲಿ ಬರಿಬಾರ್ದು. ಸೊ ಇದಿಷ್ಟು ಪ್ಯಾರಾಗಳ ರಚನೆಗೆ ಸಂಬಂಧಿಸಿದಾಗಿರುತ್ತೆ. ಕೊನೆಗೆ ನೆಕ್ಸ್ಟ್ ಏನಿದೆ, ಉದ್ಘೋಷಗಳ ಬಳಕೆ ಅಂತ ಹೇಳಿದೆ, ಯೂಸ್ ಕೋಟ್ಸ್. ಆಲ್ರೆಡಿ ನಾನು ಹೇಳಿದೆ ಅಲ್ವಾ, ಒಂದು ಎಸ್ಸೆ ಹೇಗೆ ಸ್ಟಾರ್ಟ್ ಆಗಬೇಕು ಮತ್ತು ಹೇಗೆ ಕೊನೆ ಆಗಬೇಕು ಅಂತಂದರೆ ಅಲ್ಲಿ ಉದ್ಘೋಷಗಳು ಕೋಟ್ಸ್ಗಳನ್ನು ಬಳಸಬೇಕು. ಏನಾಗಿರ್ಬೋದು ಆ ಕೋಟ್ಸ್ಗಳು, ನಾಣ್ಣುಡಿಗಳಾಗಿರ್ಬೋದು ಅಲ್ವಾ, ವಚನಗಳಾಗಿರ್ಬೋದು, ಗಾದೆ ಮಾತುಗಳಾಗಿರ್ಬೋದು, ಪ್ರಮುಖ ವ್ಯಕ್ತಿಗಳ ಡೆಫಿನೇಷನ್ಗಳಾಗಿರ್ಬೋದು, ಅಥವಾ ಪ್ರಮುಖ ಸಂಸ್ಥೆಗಳ ಏನಾಗಿರ್ಬೋದು ವರದಿಗಳಾಗಿರ್ಬೋದು. ವರದಿಗಳಂದರೆ ಹೇಳಿಕೆಗಳನ್ನು ನೀಡಿರುತ್ತೆ, ಆ ಹೇಳಿಕೆಗಳನ್ನು ಬರೆಯೋದಾಗಿರ್ಬೋದು ಅಲ್ವಾ. ಪರಿಸರಕ್ಕೆ ಸಂಬಂಧಪಟ್ಟಂತೆ ಯಾವುದಾದ್ರೂ ಎಸ್ಸೆ ಬಂತು ಅಂತಂದರೆ ಪರಿಸರ ದಿನದ ಧ್ಯೇಯ ವಾಕ್ಯಗಳನ್ನು ಬಳಸೋದಾಗಿರ್ಬೋದು. ಯಾವಾಗ ನಾವು ಕರೆಂಟ್ ಅಫೇರ್ಸ್ ರಿಲೇಟೆಡ್ ಉದ್ಘೋಷಗಳನ್ನಾಗಿರ್ಬೋದು ಅಥವಾ ವರದಿಗಳನ್ನು ಬಳಸ್ತೇವೆ ಆವಾಗ ನಮ್ಮ ಒಂದು ಎಸ್ಸೆಗೆ ವ್ಯಾಲ್ಯೂ ಅಡಿಷನ್ ಅಂತ ಹೇಳ್ಬೋದು. ಆ ವ್ಯಾಲ್ಯೂಯೇಷನ್ ಮಾಡೋರಿಗೆ ಗೊತ್ತಾಗುತ್ತೆ ಈ ಆಸ್ಪಿರೆಂಟು ಅಪ್ಡೇಟ್ ಇದ್ದಾರೆ ಅಂತ ಅಲ್ವಾ. ನಾವು ಈ ವರ್ಷ ಒಂದು ಯಾವುದೋ ಎಸ್ಸೆ ಬರಿತಾ ಇದ್ದೀವಿ, ಅದೇನಾಗಿರ್ಬೋದು ಜನರಲ್ ಎಸ್ಸೆ ಆಗಿರ್ಬೋದು, ಮಹಿಳಾ ಸಬಲೀಕರಣ ಅಂತ ಆಗಿರ್ಬೋದು. ಅದಕ್ಕೆ ನಾವು ಒಂದು 20-25 ವರ್ಷದ ಹಿಂದೆ ತಗೊಂಬಂದಂಥ ಯೋಜನೆಗಳು ಬರೆಯೋ ಅವಶ್ಯಕತೆ ಇರಲ್ಲ. ಯಾಕೆ, ಈಗ ಈ ಒಂದು ಕಾಲದಲ್ಲಿ ಅಂದರೆ ಈ ವರ್ಷದಲ್ಲಿ ಪ್ರಸ್ತುತ ಒಂದು ಕಾಲಘಟ್ಟದಲ್ಲಿ ಯಾವೆಲ್ಲ ಯೋಜನೆಗಳನ್ನು ತಂದಿದ್ದಾರೆ ಅಂತೇಳಿ ಬರಿಬೇಕಾಗುತ್ತೆ. ಸೊ ಅದಕ್ಕೆ ಏನು ಮಾಡಬೇಕು, ನ್ಯೂಸ್ ಪೇಪರ್ಗಳನ್ನು ಓದೋದನ್ನು ನಾವು ಪ್ರಾರಂಭ ಮಾಡಬೇಕು. ಕೊನೆಯದಾಗಿ ಪರಿಣಾಮಕಾರಿ ಸಮಾರೋಪ ಅಂತ ಹೇಳಿದೆ, ಎಫೆಕ್ಟಿವ್ ಕನ್ಕ್ಲೂಷನ್. ಆಲ್ರೆಡಿ ನಾನು ಹೇಳಿದೆ ಉಪಸಂಹಾರ ಹೇಗಿರಬೇಕು, ಉಪಸಂಹಾರ ಬಂದುಬಿಟ್ಟು ಇದು ಫ್ಯೂಚರಿಸ್ಟಿಕ್ ಸೊಲ್ಯೂಷನನ್ನು ಹೊಂದಿರಬೇಕು, ಪ್ರಾಗ್ಮೆಟಿಕ್ ಸೊಲ್ಯೂಷನನ್ನು ಹೊಂದಿರಬೇಕು ಅಥವಾ ಪ್ರಾಕ್ಟಿಕಲ್ ಸೊಲ್ಯೂಷನನ್ನು ಹೊಂದಿರಬೇಕು ಅಲ್ವಾ. ಒಂದು ಎಸ್ಸೆನ ಕನ್ಕ್ಲೂಡ್ ಮಾಡ್ತಾ ಇದ್ದೀವಿ ಅಂತಂದಾಗ ಅಲ್ಲಿ ನಿಮ್ಮ ಅಥವಾ ನಿಮ್ಮ ಓನ್ ಪರಿಹಾರೋಪಾಯಗಳೇನಿದೆ, ನಿಮ್ಮ ಸ್ವಂತ ನೀವೇನು ಯಾವೆಲ್ಲ ಪರಿಹಾರಗಳನ್ನು ಸೂಚಿಸ್ತೀರಾ ಅಲ್ವಾ, ನೀವೆಷ್ಟು ಆಶಾದಾಯಕರಾಗಿದ್ದೀರಾ ಅಂತ ಹೇಳಿ ಅಲ್ವಾ ತಿಳಿಸೋ ಅಂಥದ್ದೇ ಏನಾಗಿರುತ್ತೆ, ಎಫೆಕ್ಟಿವ್ ಕನ್ಕ್ಲೂಷನ್ ಆಗಿರುತ್ತೆ. ಅದಕ್ಕೆ ಒಂದು ವಿಷಯವನ್ನು ನಾವು ಯಾವ ರೀತಿಯಾಗಿ ಧನಾತ್ಮಕವಾಗಿ ನೋಡ್ತೀವಿ ಅನ್ನೋದೇ ಏನಾಗಿರುತ್ತೆ, ಕನ್ಕ್ಲೂಷನ್ ಆಗಿರುತ್ತೆ. ಇನ್ನು ಯಾವೆಲ್ಲ ಅಂಶಗಳನ್ನು ಪರಿಗಣಿಸಬೇಕು ಎಸ್ಸೆ ಬರಿಬೇಕಂತಂದರೆ ಇಲ್ಲಿ ಗಮನಿಸಬೇಕು. ಮೊದಲನೇದು, ಯಾವುದೇ ಕಾರಣಕ್ಕೂ ಏನು ಮಾಡಬಾರ್ದು, ಸಿನಾಪ್ಸಿಸ್ ಇಲ್ಲದೇ ಪ್ರಬಂಧವನ್ನು ರಚಿಸಬಾರ್ದು. ಕೊಟ್ಟ ತಕ್ಷಣ ಏನು ಮಾಡಬೇಕು, ಫಸ್ಟು ಆ ಟಾಪಿಕ್ ಮೇಲೆ ನನಗೆ ಕಮಾಂಡ್ ಇದೆಯಾ, ನನಗೆ ಬರೆಯೋದಕ್ಕೆ ಆಗುತ್ತಾ ಅಂತೇಳಿ ಏನು ಮಾಡಬೇಕು, ಫಸ್ಟ್ ವಿಶ್ಲೇಷಣೆಯನ್ನು ಮಾಡಬೇಕು. ಸೊ ಈ ಎಲ್ಲ ಅಂಶಗಳೇನಿದೆ ಇದನ್ನು ನಾವು ಅಳವಡಿಸ್ಕೊಂಡು ಪ್ರಬಂಧವನ್ನು ರಚಿಸಿದಾಗ ಅದೊಂದು ಇಂಪ್ರೆಸಿವ್ ಅಥವಾ ಅಟ್ರಾಕ್ಟಿವ್ ಎಸ್ಸೆ ಆಗಿ ಕಾಣಿಸುತ್ತೆ. ಸೊ ಈಗ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ನಾವು PSI ಪೇಪರ್ 1 ಮತ್ತು ಪೇಪರ್ 2ಗೆ ಸಂಬಂಧಿಸಿದಂತೆ ಆಫ್ಲೈನ್ ಮತ್ತು ಆನ್ಲೈನ್ ಕೋರ್ಸ್ಗಳು ಪ್ರಾರಂಭ ಆಗಿದ್ದಾವೆ. ನೀವು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳೋದ್ರ ಮುಖಾಂತರ ಆನ್ಲೈನ್ ಕೋರ್ಸ್ಗೆ ರಿಜಿಸ್ಟರ್ ಆಗ್ಬೋದು.
ಆಫ್ಲೈನ್ ಬೇಕು ಅಂತಂದರೆ ನಾನು ಏನು ನಂಬರನ್ನು ಕೊಟ್ಟಿದ್ದೆ ಆ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡ್ಬೋದು. ಥ್ಯಾಂಕ್ ಯು.